ಮೂಲತಃವಾಗಿ ಭೂಮಿ ಕಳ್ಕೊಂಡು ಅನ್ಯಾಯವನ್ನು ಅನುಭವಿಸ್ತಾ ಇದ್ದೀವಿ ಸರ. 20 ವರ್ಷ ಆಯಿತು. ನಾವು ಅವಾಗ ಭೂಮಿ ಕಳ್ಕೊಂಡು 3ನೇ ಕ್ಲಾಸ್ ಇದ್ದೀವಿ ಸರ. ಇವಾಗೆಲ್ಲ ಡಿಗ್ರಿ ಹೋಲ್ಡರ್ ಇದ್ದೀವಿ ಸರ್. ನನ್ನಂತೆ 350 ಕುಟುಂಬದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯಾವಂತರಿದ್ದು ನಿರುದ್ಯೋಗಿ ಕೆಲಸ ಆಗ್ತಾಯಿದೆ ಸರ. ನಾವು ಭೂಮಿ ಕಳ್ಕೊಂಡು ಸರ ನಮಗೆ ನೌಕರಿ ಇಲ್ಲಪ್ಪ ಅಂದ್ರೆ ಇದು ದೊಡ್ಡ ಅನ್ಯಾಯ ಆಗ್ತಾಯಿದೆ ಸರ. ಈ ಕಂಪ್ನಿ ಸ್ಥಾಪನೆ ಆದ್ರೆ ಸರ ನಮ್ಮ ಜೀವನಕ್ಕೆ ನಮ್ಮ ಬದುಕು ಕಟ್ಕೊಳ್ಳೋಕ್ಕೆ ಒಂದು ಆಸರೆ ಆಗ್ತದೆ ಅಂತೇಳಿ ನಿರಾಶೆ ಇಟ್ಕೊಂಡು ರೈತರು ಅವತ್ತು ಭಯಭೀತರಾಗಿ ಭೂಮಿಯನ್ನು ಕಳ್ಕೊಂಡ್ರು ಸರ. ಅದರಂತೆ ಈಗ ಸರ್ವೋಚ್ಚ ನ್ಯಾಯಾಲಯ ಆದೇಶ ಆದರೂ ಕೂಡ ಸರ ಈಗ ಕಂಪ್ನಿ ಸ್ಥಾಪನೆ ಆಗ್ತಾಯಿಲ್ಲ. ಆ ಕಂಪ್ನಿ ಸ್ಥಾಪನೆ ಆಗಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ? ಮುಂದಿನ ನಡೆ ಸರ, ನಾವು ಶಾಂತಿ ಪ್ರಿಯರಿದ್ದೇವೆ, ನಾವು ತಡ್ಕೊಳ್ತೇವೆ. ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇದಕ್ಕೆ ಸರಿಯಾದ ರೀತಿ ನಮಗೆ ಸ್ಪಂದನೆ ಆಗದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ನೋಡಿ, ಅವರು ಕ್ವಿಟ್ ಬಲ್ಡೋಟ ಅಂತೇಳಿ ಹೆಸರಿಟ್ಕೊಂಡು ಒಂದು ಹೋರಾಟ ಮಾಡ್ತಾಯಿದ್ದಾರೆ. ಯಾಕೆ ಕ್ವಿಟ್ ಬಲ್ಡೋಟ ಅಂತ ಹೆಸರಿಟ್ಕೊಂಡಾರೆ ಸರ್ ಅವರು? ಈ ಬಲ್ಡೋಟ ಸ್ಥಾಪನೆ ಆಗಿಲ್ಲಲ್ಲ ಸರ್, ಯಾಕೆ ಕ್ವಿಟ್ ಬಲ್ಡೋಟ ಅಂತ ಇಟ್ಕೊಂಡಾರೆ? ಸಾಯ್ತಾ ಇದ್ದಾರೆ ಸರ್. ಆ ಕಡೆ 20 ಕಂಪ್ನಿಗಳು, ಸ್ಪಾನ್ಸರಿನ ಕಂಪ್ನಿಗಳು ಕರೆ ಬೂದಿಯಿಂದ ಚಿಕ್ಕ ಮಕ್ಕಳಿಂದ ವೃದ್ಧಾಪ್ಯವರೆಗೂ ಕೂಡ ಕ್ಯಾನ್ಸರ್ ಆ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಂಥ ಸ್ಪಾನ್ಸರಿನ ಕಂಪ್ನಿಗಳು ಜನ ವಾಸಿಸುವಂಥ ಸ್ಥಳಗಳಲ್ಲಿ ಮೊದಲು ಯಾಕೆ ಪರ್ಮಿಷನ್ ಕೊಟ್ಟರು ಸರ್? ಯಾರು ಕೊಟ್ಟರು ಸರ್ ಪರ್ಮಿಷನ್? ಅವರು ಇಷ್ಟು ಕಂಪ್ನಿಗಳು ನಮ್ಮ ಬಾಯಕ್ಕೆ ಯಾರು ಸರ್ ಪರ್ಮಿಷನ್ ಕೊಟ್ಟು ಕಳಿಸಿದ್ದು? ಅಲ್ಲಿ ಆ ಥರ ಧೂಳು ಬಿಡ್ತಕ್ಕಂಥ ಕಂಪ್ನಿನ ಮೊದಲು ಕ್ವಿಟ್ ಮಾಡಿ ಆ ನಂತರ ಬಲ್ಡೋಟ ಕ್ವಿಟ್ ಅಂತ ಹೇಳಿ ಬ್ಯಾನರ್ ಕಟ್ಕೊಳ್ಳಿ ಅಂತೇಳಿ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್. ನಾವು ಇವತ್ತು 105 ದಿನದ ಅನಿರ್ದಿಷ್ಟವಾದಿ BSPL ಬಲ್ಡೋಟ ಸ್ಥಾಪಿಸಿ ಇಲ್ಲವೇ ಸರ್ಕಾರಿ ನೌಕರಿ ಕೊಡಿ ಎನ್ನುವ ಶೀರ್ಷಿಕೆ ಅನ್ವಯ ಇವತ್ತು 100ನೇ ದಿವಸದ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಸುಮಾರು 2,000ಕ್ಕಿಂತ ಅಧಿಕ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರು ಇವತ್ತು 359 ಜನರಿಗೆ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರು ಇವತ್ತು ಎಲ್ಲರ ರೈತರು ಬಂದಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನೀವು ಬಲ್ಡೋಟ ಸ್ಥಾಪಿಸಿ ಇಲ್ಲವೇ ಸರ್ಕಾರಿ ನೌಕರಿ ಕೊಡಿ. ಯಾಕಂತಂದರೆ ನಮ್ಮ ಜಮೀನು ಹೋಗಿರ್ತಕ್ಕಂಥದ್ದು ಸರ್ಕಾರಕ್ಕೆ 2006-7ರಲ್ಲಿ. ನಾವು ಇನ್ನೂವರೆಗೆ 20 ವರ್ಷವಾಯಿತು. ಭೂಮಿ ಹೋಗಿ ಕಾರ್ಖಾನೆ ಸ್ಥಾಪನೆ ಆಗಿಲ್ಲ. ಕಾರ್ಖಾನೆ BSPL ಬಲ್ಡೋಟ ಸ್ಥಾಪನೆ ಆಗಬೇಕು. ಇಲ್ಲ ಅಂತಂದರೆ ನಮ್ಮ ಜಮೀನು ಸರ್ಕಾರಕ್ಕೆ ಹೋಗಿದೆ, ಸರ್ಕಾರಿ ನೌಕರಿ ಕೊಡಿ ಅಂತಂದು ಹೇಳ್ಬಿಟ್ಟು ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮುಂದೊಂದು ದಿನ ಇನ್ನೇನಾದ್ರೂ ಕೂಡ ಇದು ಸರ್ಕಾರ ಸ್ಪಂದಿಸ್ತಾ ಇದ್ನಿ ಅಂತಂತಂದರೆ ಈ ಒಂದು ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಪ್ರಾರಂಭ ಆಗ್ತಕ್ಕಂಥ ಬಲ್ಡೋಟ ಕಂಪ್ನಿಗೆ ಪ್ರಾರಂಭ ಆಗದೇ ಇದ್ದರೆ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡುತ್ತೇವೆ. ಮೂಲತಃವಾಗಿ ಭೂಮಿ ಕಳ್ಕೊಂಡು ಅನ್ಯಾಯವನ್ನು ಅನುಭವಿಸ್ತಾ ಇದ್ದೀವಿ ಸರ. 20 ವರ್ಷ ಆಯಿತು. ನಾವು ಅವಾಗ ಭೂಮಿ ಕಳ್ಕೊಂಡು 3ನೇ ಕ್ಲಾಸ್ ಇದ್ದೀವಿ ಸರ. ಇವಾಗೆಲ್ಲ ಡಿಗ್ರಿ ಹೋಲ್ಡರ್ ಇದ್ದೀವಿ ಸರ್. ನನ್ನಂತೆ 350 ಕುಟುಂಬದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯಾವಂತರಿದ್ದು ನಿರುದ್ಯೋಗಿ ಕೆಲಸ ಆಗ್ತಾಯಿದೆ ಸರ. ನಾವು ಭೂಮಿ ಕಳ್ಕೊಂಡು ಸರ ನಮಗೆ ನೌಕರಿ ಇಲ್ಲಪ್ಪ ಅಂದ್ರೆ ಇದು ದೊಡ್ಡ ಅನ್ಯಾಯ ಆಗ್ತಾಯಿದೆ ಸರ. ಈ ಕಂಪ್ನಿ ಸ್ಥಾಪನೆ ಆದ್ರೆ ಸರ ನಮ್ಮ ಜೀವನಕ್ಕೆ ನಮ್ಮ ಬದುಕು ಕಟ್ಕೊಳ್ಳೋಕ್ಕೆ ಒಂದು ಆಸರೆ ಆಗ್ತದೆ ಅಂತೇಳಿ ನಿರಾಶೆ ಇಟ್ಕೊಂಡು ರೈತರು ಅವತ್ತು ಭಯಭೀತರಾಗಿ ಭೂಮಿಯನ್ನು ಕಳ್ಕೊಂಡ್ರು ಸರ. ಅದರಂತೆ ಈಗ ಸರ್ವೋಚ್ಚ ನ್ಯಾಯಾಲಯ ಆದೇಶ ಆದರೂ ಕೂಡ ಸರ ಈಗ ಕಂಪ್ನಿ ಸ್ಥಾಪನೆ ಆಗ್ತಾಯಿಲ್ಲ. ಆ ಕಂಪ್ನಿ ಸ್ಥಾಪನೆ ಆಗಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ? ಮುಂದಿನ ನಡೆ ಸರ, ನಾವು ಶಾಂತಿ ಪ್ರಿಯರಿದ್ದೇವೆ, ನಾವು ತಡ್ಕೊಳ್ತೇವೆ. ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇದಕ್ಕೆ ಸರಿಯಾದ ರೀತಿ ನಮಗೆ ಸ್ಪಂದನೆ ಆಗದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ನೋಡಿ, ಅವರು ಕ್ವಿಟ್ ಬಲ್ಡೋಟ ಅಂತೇಳಿ ಹೆಸರಿಟ್ಕೊಂಡು ಒಂದು ಹೋರಾಟ ಮಾಡ್ತಾಯಿದ್ದಾರೆ. ಯಾಕೆ ಕ್ವಿಟ್ ಬಲ್ಡೋಟ ಅಂತ ಹೆಸರಿಟ್ಕೊಂಡಾರೆ ಸರ್ ಅವರು? ಈ ಬಲ್ಡೋಟ ಸ್ಥಾಪನೆ ಆಗಿಲ್ಲಲ್ಲ ಸರ್, ಯಾಕೆ ಕ್ವಿಟ್ ಬಲ್ಡೋಟ ಅಂತ ಇಟ್ಕೊಂಡಾರೆ? ಸಾಯ್ತಾ ಇದ್ದಾರೆ ಸರ್. ಆ ಕಡೆ 20 ಕಂಪ್ನಿಗಳು, ಸ್ಪಾನ್ಸರಿನ ಕಂಪ್ನಿಗಳು ಕರೆ ಬೂದಿಯಿಂದ ಚಿಕ್ಕ ಮಕ್ಕಳಿಂದ ವೃದ್ಧಾಪ್ಯವರೆಗೂ ಕೂಡ ಕ್ಯಾನ್ಸರ್ ಆ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಂಥ ಸ್ಪಾನ್ಸರಿನ ಕಂಪ್ನಿಗಳು ಜನ ವಾಸಿಸುವಂಥ ಸ್ಥಳಗಳಲ್ಲಿ ಮೊದಲು ಯಾಕೆ ಪರ್ಮಿಷನ್ ಕೊಟ್ಟರು ಸರ್? ಯಾರು ಕೊಟ್ಟರು ಸರ್ ಪರ್ಮಿಷನ್? ಅವರು ಇಷ್ಟು ಕಂಪ್ನಿಗಳು ನಮ್ಮ ಬಾಯಕ್ಕೆ ಯಾರು ಸರ್ ಪರ್ಮಿಷನ್ ಕೊಟ್ಟು ಕಳಿಸಿದ್ದು? ಅಲ್ಲಿ ಆ ಥರ ಧೂಳು ಬಿಡ್ತಕ್ಕಂಥ ಕಂಪ್ನಿನ ಮೊದಲು ಕ್ವಿಟ್ ಮಾಡಿ ಆ ನಂತರ ಬಲ್ಡೋಟ ಕ್ವಿಟ್ ಅಂತ ಹೇಳಿ ಬ್ಯಾನರ್ ಕಟ್ಕೊಳ್ಳಿ ಅಂತೇಳಿ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್. ನಾವು ಇವತ್ತು 105 ದಿನದ ಅನಿರ್ದಿಷ್ಟವಾದಿ BSPL ಬಲ್ಡೋಟ ಸ್ಥಾಪಿಸಿ ಇಲ್ಲವೇ ಸರ್ಕಾರಿ ನೌಕರಿ ಕೊಡಿ ಎನ್ನುವ ಶೀರ್ಷಿಕೆ ಅನ್ವಯ ಇವತ್ತು 100ನೇ ದಿವಸದ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಸುಮಾರು 2,000ಕ್ಕಿಂತ ಅಧಿಕ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರು ಇವತ್ತು 359 ಜನರಿಗೆ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರು ಇವತ್ತು ಎಲ್ಲರ ರೈತರು ಬಂದಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನೀವು ಬಲ್ಡೋಟ ಸ್ಥಾಪಿಸಿ
ಇಲ್ಲವೇ ಸರ್ಕಾರಿ ನೌಕರಿ ಕೊಡಿ. ಯಾಕಂತಂದರೆ ನಮ್ಮ ಜಮೀನು ಹೋಗಿರ್ತಕ್ಕಂಥದ್ದು ಸರ್ಕಾರಕ್ಕೆ 2006-7ರಲ್ಲಿ. ನಾವು ಇನ್ನೂವರೆಗೆ 20 ವರ್ಷವಾಯಿತು. ಭೂಮಿ ಹೋಗಿ ಕಾರ್ಖಾನೆ ಸ್ಥಾಪನೆ ಆಗಿಲ್ಲ. ಕಾರ್ಖಾನೆ BSPL ಬಲ್ಡೋಟ ಸ್ಥಾಪನೆ ಆಗಬೇಕು. ಇಲ್ಲ ಅಂತಂದರೆ ನಮ್ಮ ಜಮೀನು ಸರ್ಕಾರಕ್ಕೆ ಹೋಗಿದೆ, ಸರ್ಕಾರಿ ನೌಕರಿ ಕೊಡಿ ಅಂತಂದು ಹೇಳ್ಬಿಟ್ಟು ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮುಂದೊಂದು ದಿನ ಇನ್ನೇನಾದ್ರೂ ಕೂಡ ಇದು ಸರ್ಕಾರ ಸ್ಪಂದಿಸ್ತಾ ಇದ್ನಿ ಅಂತಂತಂದರೆ ಈ ಒಂದು ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಪ್ರಾರಂಭ ಆಗ್ತಕ್ಕಂಥ ಬಲ್ಡೋಟ ಕಂಪ್ನಿಗೆ ಪ್ರಾರಂಭ ಆಗದೇ ಇದ್ದರೆ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡುತ್ತೇವೆ. ಮೂಲತಃವಾಗಿ ಭೂಮಿ ಕಳ್ಕೊಂಡು ಅನ್ಯಾಯವನ್ನು ಅನುಭವಿಸ್ತಾ ಇದ್ದೀವಿ ಸರ. 20 ವರ್ಷ ಆಯಿತು. ನಾವು ಅವಾಗ ಭೂಮಿ ಕಳ್ಕೊಂಡ 3ನೇ ಕ್ಲಾಸ್ ಇದ್ದೀವಿ ಸರ. ಇವಾಗೆಲ್ಲ ಡಿಗ್ರಿ ಹೋಲ್ಡರ್ ಇದ್ದೀವಿ ಸರ್. ನನ್ನಂತೆ 350 ಕುಟುಂಬದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯಾವಂತರಿದ್ದು ನಿರುದ್ಯೋಗಿ ಕೆಲಸ ಆಗ್ತಾಯಿದೆ ಸರ. ನಾವು ಭೂಮಿ ಕಳ್ಕೊಂಡು ಸರ ನಮಗೆ ನೌಕರಿ ಇಲ್ಲಪ್ಪ ಅಂದ್ರೆ ಇದು ದೊಡ್ಡ ಅನ್ಯಾಯ ಆಗ್ತಾಯಿದೆ ಸರ. ಈ ಕಂಪ್ನಿ ಸ್ಥಾಪನೆ ಆದ್ರೆ ಸರ ನಮ್ಮ ಜೀವನಕ್ಕೆ ನಮ್ಮ ಬದುಕು ಕಟ್ಕೊಳ್ಳೋಕ್ಕೆ ಒಂದು ಆಸರೆ ಆಗ್ತದೆ ಅಂತೇಳಿ ನಿರಾಶೆ ಇಟ್ಕೊಂಡು ರೈತರು ಅವತ್ತು ಭಯಭೀತರಾಗಿ ಭೂಮಿಯನ್ನು ಕಳ್ಕೊಂಡ್ರು ಸರ. ಅದರಂತೆ ಈಗ ಸರ್ವೋಚ್ಚ ನ್ಯಾಯಾಲಯ ಆದೇಶ ಆದರೂ ಕೂಡ ಸರ ಈಗ ಕಂಪ್ನಿ ಸ್ಥಾಪನೆ ಆಗ್ತಾಯಿಲ್ಲ. ಆ ಕಂಪ್ನಿ ಸ್ಥಾಪನೆ ಆಗಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ? ಮುಂದಿನ ನಡೆ ಸರ ನಾವು ಶಾಂತಿ ಪ್ರಿಯರಿದ್ದೇವೆ, ನಾವು ತಡ್ಕೊಳ್ತೇವೆ. ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇದಕ್ಕೆ ಸರಿಯಾದ ರೀತಿ ನಮಗೆ ಸ್ಪಂದನೆ ಆಗದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ನೋಡಿ, ಅವರು ಕ್ವಿಟ್ ಬಲ್ಡೋಟ ಅಂತೇಳಿ ಹೆಸರಿಟ್ಕೊಂಡು ಒಂದು ಹೋರಾಟ ಮಾಡ್ತಾಯಿದ್ದಾರೆ. ಯಾಕೆ ಕ್ವಿಟ್ ಬಲ್ಡೋಟ ಅಂತ ಹೆಸರು ಇಟ್ಕೊಂಡಾರೆ ಸರ್? ಅವರು ಈ ಬಲ್ಡೋಟ ಸ್ಥಾಪನೆ ಆಗಿಲ್ಲಲ್ಲ ಸರ್, ಯಾಕೆ ಕ್ವಿಟ್ ಬಲ್ಡೋಟ ಅಂತ ಇಟ್ಕೊಂಡಾರೆ? ಸಾಯ್ತಾ ಇದ್ದಾರೆ ಸರ್. ಆ ಕಡೆ 20 ಕಂಪ್ನಿಗಳು, ಸ್ಪಾನ್ಸರಿನ ಕಂಪ್ನಿಗಳು ಕರೆ ಬೂದಿಯಿಂದ ಚಿಕ್ಕ ಮಕ್ಕಳಿಂದ ವೃದ್ಧಾಪ್ಯವರೆಗೂ ಕೂಡ ಕ್ಯಾನ್ಸರ್ ಆ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಂಥ ಸ್ಪಾನ್ಸರಿನ ಕಂಪ್ನಿಗಳು ಜನ ವಾಸಿಸುವಂಥ ಸ್ಥಳಗಳಲ್ಲಿ ಮೊದಲು ಯಾಕೆ ಪರ್ಮಿಷನ್ ಕೊಟ್ಟರು ಸರ್? ಯಾರು ಕೊಟ್ಟರು ಸರ್ ಪರ್ಮಿಷನ್? ಅವರು ಇಷ್ಟು ಕಂಪ್ನಿಗಳು ನಮ್ಮ ಬಾಯಕ್ಕೆ ಯಾರು ಸರ್ ಪರ್ಮಿಷನ್ ಕೊಟ್ಟು ಕಳಿಸಿದ್ದು? ಅಲ್ಲಿ ಆ ಥರ ಧೂಳು ಬಿಡ್ತಕ್ಕಂಥ ಕಂಪ್ನಿನ ಮೊದಲು ಕ್ವಿಟ್ ಮಾಡಿ ಆ ನಂತರ ಬಲ್ಡೋಟ ಕ್ವಿಟ್ ಅಂತ ಹೇಳಿ ಬ್ಯಾನರ್ ಕಟ್ಕೊಳ್ಳಿ ಅಂತೇಳಿ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್ ನಾವು. ಇವತ್ತು 105 ದಿನದ ಅನಿರ್ದಿಷ್ಟವಾದಿ BSPL ಬಲ್ಡೋಟ ಸ್ಥಾಪಿಸಿ ಇಲ್ಲವೇ ಸರ್ಕಾರಿ ನೌಕರಿ ಕೊಡಿ ಎನ್ನುವ ಶೀರ್ಷಿಕೆ ಅನ್ವಯ ಇವತ್ತು 100ನೇ ದಿವಸದ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಸುಮಾರು 2,000ಕ್ಕಿಂತ ಅಧಿಕ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರು ಇವತ್ತು 359 ಜನರಿಗೆ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರು ಇವತ್ತು ಎಲ್ಲರ ರೈತರು ಬಂದಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನೀವು ಬಲ್ಡೋಟ ಸ್ಥಾಪಿಸಿ ಇಲ್ಲವೇ ಸರ್ಕಾರಿ ನೌಕರಿ ಕೊಡಿ. ಯಾಕಂತಂದರೆ ನಮ್ಮ ಜಮೀನು ಹೋಗಿರ್ತಕ್ಕಂಥದ್ದು ಸರ್ಕಾರಕ್ಕೆ 2006-7ರಲ್ಲಿ. ನಾವು ಇನ್ನೂವರೆಗೆ 20 ವರ್ಷವಾಯಿತು. ಭೂಮಿ ಹೋಗಿ ಕಾರ್ಖಾನೆ ಸ್ಥಾಪನೆ ಆಗಿಲ್ಲ. ಕಾರ್ಖಾನೆ BSPL ಬಲ್ಡೋಟ ಸ್ಥಾಪನೆ ಆಗಬೇಕು. ಇಲ್ಲ ಅಂತಂದರೆ ನಮ್ಮ ಜಮೀನು ಸರ್ಕಾರಕ್ಕೆ ಹೋಗಿದೆ, ಸರ್ಕಾರಿ ನೌಕರಿ ಕೊಡಿ ಅಂತಂದು ಹೇಳ್ಬಿಟ್ಟು ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮುಂದೊಂದು ದಿನ ಇನ್ನೇನಾದ್ರೂ ಕೂಡ ಇದು ಸರ್ಕಾರ ಸ್ಪಂದಿಸ್ತಾ ಇದ್ನಿ ಅಂತಂತಂದರೆ ಈ ಒಂದು ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಪ್ರಾರಂಭ ಆಗ್ತಕ್ಕಂಥ ಬಲ್ಡೋಟ ಕಂಪ್ನಿಗೆ ಪ್ರಾರಂಭ ಆಗದೇ ಇದ್ದರೆ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡುತ್ತೇವೆ.